ಇಂದು 2026-27ನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ನಲ್ಲಿ ಹಾಸನ ಜಿಲ್ಲೆಯ ಜನರ ದಶಕಗಳ ನಿರೀಕ್ಷೆಗಳಿಗೆ ನೀಡಿದ ಉತ್ತರ ಏನು? ಶಿಲ್ಪಕಲೆಯ ತವರೂರಿಗೆ ಪ್ರವಾಸೋದ್ಯಮದ ಕೊಡುಗೆಯಾದರೂ ಏನು? ಮಲೆನಾಡು ಭಾಗದ ಆನೆ ಮಾನವ ಸಂಘರ್ಷಕ್ಕೆ ಪರಿಹಾರ ಸಿಕ್ಕಿತಾ? ಹಾಸನದ ಅಭಿವೃದ್ಧಿಯ ಹಾದಿಯಲ್ಲಿ ಈ ಬಜೆಟ್ ತಂದಿರುವ ಬದಲಾವಣೆಗಳೇನು? ಆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹಾಸನ ಜಿಲ್ಲೆಯ ಮಟ್ಟಿಗೆ ಈ ಬಾರಿಯ ಬಜೆಟ್ ಮಿಶ್ರ ಪ್ರತಿಕ್ರಿಯೆ ತಂದಿದೆ. ಜಿಲ್ಲೆಯ ಕೆಲವು ದಶಕಗಳ ಬೇಡಿಕೆಗಳಿಗೆ ಪೂರಕ ಸ್ಪಂದನೆ ಸಿಕ್ಕಿದ್ದರೆ ಇನ್ನೂ ಕೆಲವು ಪ್ರಮುಖ ನಿರೀಕ್ಷೆಗಳು ಮುಂದೂಡಲ್ಪಟ್ಟಿವೆ. ಮೂಲಸೌಕರ್ಯ ಮತ್ತು ಜಿಲ್ಲೆಯ ಸಂಪರ್ಕ ವ್ಯವಸ್ಥೆಯನ್ನು ಬಲಪಡಿಸಲು, ನಗರದ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ನೆಲಮಂಗಲ ಮಂಗಳೂರು ರಸ್ತೆ, ಅರಸೀಕೆರೆ ರಸ್ತೆ ಮತ್ತು ಹಳೇಬೀಡು ರಸ್ತೆಗಳನ್ನು ಸಂಪರ್ಕಿಸುವ ಹೊರವರ್ತುಲ ರಸ್ತೆ ಕಾಮಗಾರಿಗೆ ಹೆಚ್ಚಿನ ಅನುದಾನದ ನಿರೀಕ್ಷೆಯಿದೆ. ಹಾಸನ ಜಿಲ್ಲೆಯ ಪ್ರಮುಖ ಸಂಪರ್ಕ ಕೊಂಡಿಯಾದ ಹೊಳೆನರಸೀಪುರ ಮತ್ತು ಶ್ರವಣಬೆಳಗೊಳ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಹಣಕಾಸಿನ ನೆರವು ಮುಂದುವರಿಯಲಿದೆ. ಇನ್ನು ರೈಲ್ವೆ ಯೋಜನೆಗಳು. ಕರ್ನಾಟಕದ 9 ಪ್ರಮುಖ ರೈಲ್ವೆ ಯೋಜನೆಗಳ ಪೈಕಿ ಹಾಸನ ಜಿಲ್ಲೆಗೆ ಸಂಬಂಧಿಸಿದ ಕೆಲವು ಯೋಜನೆಗಳ ಮೇಲೆ ಹೆಚ್ಚಿನ ನಿರೀಕ್ಷೆ ಇತ್ತು. ಬೇಲೂರು ಹಾಸನ ರೈಲು ಮಾರ್ಗ. ಈ ಯೋಜನೆಯು ದಶಕಗಳಿಂದ ಬಾಕಿ ಉಳಿದಿದ್ದು, ಭೂಸ್ವಾಧೀನ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಸಹಕರಿಸುವುದಾಗಿ ತಿಳಿಸಿದ್ದರಿಂದ ಬಜೆಟ್ನಲ್ಲಿ ಈ ಮಾರ್ಗದ ಕಾಮಗಾರಿಗೆ ವೇಗ ನೀಡುವ ಭರವಸೆ ಸಿಕ್ಕಿದೆ. ಇನ್ನು ಸಕಲೇಶಪುರ ಬೇಲೂರು ಚಿಕ್ಕಮಗಳೂರು ಮಾರ್ಗ. ಹೊಸ ರೈಲು ಮಾರ್ಗಗಳ ಘೋಷಣೆಯ ಅಡಿಯಲ್ಲಿ ಈ ಭಾಗದ ರೈಲ್ವೆ ಸಂಪರ್ಕವನ್ನು ವಿಸ್ತರಿಸಲು ಬಜೆಟ್ನಲ್ಲಿ ಪರೋಕ್ಷವಾಗಿ ಬೆಂಬಲ ನೀಡಲಾಗಿದೆ. ಇನ್ನು ಹಾಸನ ಜಿಲ್ಲೆ ವಿಶ್ವವಿಖ್ಯಾತ ಪ್ರವಾಸಿ ತಾಣಗಳನ್ನು ಹೊಂದಿದೆ. ಅವುಗಳ ಅಭಿವೃದ್ಧಿಗೆ ಹಾಸನ ಜಿಲ್ಲೆಯ ಬೇಲೂರು, ಹಳೇಬೀಡು ಮತ್ತು ಶ್ರವಣಬೆಳಗೊಳವನ್ನು ಒಳಗೊಂಡ ಪ್ರವಾಸಿ ಸರ್ಕ್ಯೂಟ್ಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರವು ಪ್ರವಾಸೋದ್ಯಮ ಅನುದಾನದಡಿ ಆದ್ಯತೆ ನೀಡಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ. ಈ ಯೋಜನೆಯಡಿ ಹಾಸನದ ಕೃಷಿ ಉತ್ಪನ್ನಗಳ, ವಿಶೇಷವಾಗಿ ಕಾಫಿ ಮತ್ತು ಮಸಾಲ ಪದಾರ್ಥಗಳ ರಫ್ತು ಮತ್ತು ಮೌಲ್ಯವರ್ಧನೆಗೆ ಉತ್ತೇಜನ ನೀಡುವ ಕ್ರಮಗಳನ್ನು ಘೋಷಿಸಲಾಗಿದೆ. ಇನ್ನು ಈ ಬಾರಿಯ ಬಜೆಟ್ನಲ್ಲಿ ಹಾಸನ ಜಿಲ್ಲೆಗೆ ನಿರಾಶಾದಾಯಕವಾದ ಅಂಶಗಳನ್ನು ನೋಡೋದಾದರೆ ಅದು ಹಾಸನ ವಿಮಾನ ನಿಲ್ದಾಣ ಕಾಮಗಾರಿ. ಸುಮಾರು 3 ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ವಿಮಾನ ನಿಲ್ದಾಣ ಯೋಜನೆಗೆ ವಿಶೇಷ ಪ್ಯಾಕೇಜ್ ಸಿಕ್ಕಿಲ್ಲ. ಐಐಟಿ ಘೋಷಣೆ. ಹಾಸನಕ್ಕೆ ಐಐಟಿ ಮಂಜೂರು ಮಾಡುವ ಬೇಡಿಕೆ ಈ ಬಾರಿಯೂ ಕೂಡ ಇತ್ಯರ್ಥವಾಗಿಲ್ಲ. ಇನ್ನು ಆನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಿಯುವ ನಿಟ್ಟಿನಲ್ಲಿ ಆನೆ ಕಾರಿಡಾರ್ ನಿರ್ಮಾಣಕ್ಕೆ ವಿಶೇಷ ಅನುದಾನದ ಘೋಷಣೆಯಾಗಿಲ್ಲ. ಒಟ್ಟಾರೆಯಾಗಿ ಹೇಳುವುದಾದರೆ 2026ರ ಕೇಂದ್ರ ಬಜೆಟ್ ಹಾಸನ ಜಿಲ್ಲೆಯ ಪಾಲಿಗೆ ನಿರೀಕ್ಷೆ ಮತ್ತು ನಿರಾಸೆಗಳ ಮಿಶ್ರಣವಾಗಿದೆ. ಜಿಲ್ಲೆಯ ಪ್ರವಾಸೋದ್ಯಮ ಮತ್ತು ಕೃಷಿಗೆ ಪೂರಕವಾದ ಅಂಶಗಳಿದ್ದರೂ ಜಿಲ್ಲೆಯ ಜನರ ದಶಕಗಳ ಕನಸಾದ ಹಾಸನ ವಿಮಾನ ನಿಲ್ದಾಣಕ್ಕೆ ಈ ಬಾರಿಯೂ ಕೂಡ ಕೇಂದ್ರ ಬಜೆಟ್ನಲ್ಲಿ ಸೂಕ್ತ ಮನ್ನಣೆ ಸಿಕ್ಕಿಲ್ಲ. ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಬೆನ್ನೆಲುಬಾಗಬೇಕಿದ್ದ ಈ ಯೋಜನೆಗೆ ಮುಂದಿನ ದಿನಗಳಲ್ಲಾದರೂ ಚಾಲನೆ ಸಿಗುತ್ತದೆಯೇ? ಸರ್ಕಾರಗಳು ಹಾಸನದ ಕೂಗಿಗೆ ಓಗೊಡುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ.